ವಾಲಿ ಸುಮ್ನೆ ನಿಂತಿದ್ಯಲ್ಲ, ಮನೇಲಿ ಏನೇ ನಡೆದ್ರು ನಿನಗೆ ಸಂಬಂಧನೇ ಇಲ್ವಾ? ಈ ಮುದುಕಿ ಯಾಕೆ ನನ್ನ ಮೇಲೆ ರೇಗಾಡ್ತಿದ್ದಾಳೆ? ನನಗೂ ಅವನು ಹೋದ್ರೇ ಒಳ್ಳೇದು. ಪಾಪ ಈ ಮುದುಕಿಗೆ ಆ ವಿಷಯ ಗೊತ್ತಿಲ್ಲ. ನಾನು ಮತ್ತೆ ಫೋನ್ ಮಾಡಿದ್ದೆ, ಮಾಡ್ತೀನಮ್ಮ ಅಂತ ಇಟ್ಬಿಟ್ಟ. ಅದಾದ್ಮೇಲೆ ಮತ್ತೆ ಫೋನೇ ಮಾಡಿಲ್ಲ. ನಾನು ಕೂಡ ತುಂಬಾ ಸಲ ಟ್ರೈ ಮಾಡಿದೆ, ಆದ್ರೆ ಫೋನ್ ಎತ್ತಲಿಲ್ಲ. ಆಮೇಲೆ ಬಂದಿರ್ತಾನೇನೋ ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆ ಎದ್ಮೇಲೆ ಗೊತ್ತಾಯ್ತು ಅವನು ಬಂದಿಲ್ಲ ಅಂತ. ಯಾವಾಗ್ಲಾದ್ರೂ ಮನ್ಸಿಗೆ ನೋವಾದ್ರೆ 1-2 ಅವರಲ್ಲಿ ವಾಪಸ್ ಬಂದ್ಬಿಡೋನು. ಬೆಳಗ್ಗೆ ಆದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಏನೋ ಬೇರೆ ವಿಷಯನೇ ಆಗಿರ್ಬೇಕು ಅನ್ಸತ್ತೆ. ನಿನ್ನೆ ಅಖಿಲ ಈ ಮನೆಗೆ ನನ್ ಸಂಬಂಧನೇ ಇಲ್ಲ ಅಂದ್ರೆ ಹೇಗೆ ಅಂತ ಮಾವಂಗೆ ಮಾತ್ ಕೊಡಿ ಅಂತ ಕೇಳ್ದಾಗ ಈ ಹುಡ್ಗಿ ಏನು ಹೀಗ್ ಕೇಳ್ತಿದ್ದಾಳೆ ಅನ್ಕೊಂಡ್ವಿ. ಆದ್ರೆ ಅವಳು ಹಾಗೆ ಕೇಳಿರೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸ್ತಿದೆ. ದೇವಾಂಶ್ ವಿಷಯದಲ್ಲಿ ಅಖಿಲಂಗೆ ಆ ಸಂದೇಹ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಪರವಾಗಿಲ್ಲ ಬಿಡಕ್ಕ. ಒಟ್ಟಿಗೆ ಬದುಕಬೇಕು ಅಂದಾಗ ಆ ವ್ಯಕ್ತಿಲಿ ನಮ್ಗಿಷ್ಟ ಆಗೋದನ್ನ ಮಾತ್ರ ಅಲ್ಲ, ಇಷ್ಟ ಆಗದಿರೋದನ್ನ ಕೂಡ ಇಷ್ಟಪಡಬೇಕು. ಅದು ತಪ್ಪಲ್ಲ. ರಾತ್ರಿ ಇರಬೇಕಾದ ಜಾಗದಲ್ಲೇ ಇದ್ದೀನಿ ಅಂತ ಹೇಳ್ದ, ಆದ್ರೆ ಎಲ್ಲಿದಾನೋ, ಎಷ್ಟು ಮುಖ್ಯವಾದ ಕೆಲಸದಲ್ಲಿದ್ದಾನೋ ಏನೋ. ಆದ್ರೆ ನೆನ್ನೆನೆ ಅವನ್ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪುರೋಹಿತರು ದೇವಸ್ಥಾನದಲ್ಲಿ ಹೋಮ ಮಾಡಕ್ ಹೇಳಿದ್ರಲ್ಲ, ದೇವಾಂಶ್ ಇಲ್ದಿದ್ರೆ ಹೇಗೆ? ಇಂದು ಅಜ್ಜಿ ನಾನು ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಮಾಡಿದ್ರು ಅವನ್ ದೇವಸ್ಥಾನಕ್ಕೆ ಬರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ನೀ ಫೋನ್ ಮಾಡಿ ಬರಕ್ ಹೇಳಿ. ಬರ್ತಾನೋ ಇಲ್ಲ ಅಂದ್ರೆ ಏನು? ಯಾಕೆ ಬರಲ್ಲ? ಖಂಡಿತವಾಗೂ ಬರ್ತಾನೆ. ನನಗೇನು ಭಯನಾ? ಹಲೋ ಇಂದು. ದೇವಾಂಶ್, ಏನಾಯ್ತೋ ದೇವಾಂಶ್? ಯಾಕೆ ನಮ್ಮನ್ನ ಈ ರೀತಿ ಕಾಟ ಕೊಡ್ತಾ ಇದೀಯಾ? ನಾನೇನ್ ಮಾಡಿದೆ ಇಂದು? ನೀನೇನ್ ಮಾಡಿದ್ಯೋ ಏನ್ ಮಾಡಿಲ್ವೋ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ನಿನಗ್ ಮಾತಾಡೋಕ್ ಬಿಟ್ರೆ ನನಗ್ ಮಾತಾಡಕ್ ಬರ್ಲಾರ್ದಾಗ ಮಾಡ್ತೀಯ. ನಾನ್ ಹೇಳೋದನ್ನ ಮಾತ್ರ ಕೇಳಿಸ್ಕೊ. ಇವತ್ತು ಗುಡಿಲಿ ಹೋಮ ಮಾಡೋದಿಕ್ ಹೊರಟಿದೀವಿ. ನೀನ್ ಎಲ್ಲೇ ಇದ್ರೂ ಸರಿ, ಅರ್ಧ ಗಂಟೆಲೆ ಅಲ್ಲಿರ್ಬೇಕು. ಅದು ಹಾಗಲ್ಲ ಇಂದು. ಮಾತಾಡ್ಬೇಡ ಅಂತ ಹೇಳಿಲ್ಲ? ಮಾತಾಡಬಾರ್ದು ಅಷ್ಟೇ. ಪುರೋಹಿತ್ ಹೇಳಿದ್ ಕೇಳಿಸ್ಲಿಲ್ವಾ? ಈ ಹೋಮಕ್ಕೆ ನೀನು ತಪ್ಪಿಸ್ದೆ ಬರ್ಲೇಬೇಕು. ನಿನ್ ಕೈಯಿಂದನೇ ಅದು. ಇಂದು ಅದು ಹಾಗಲ್ಲ. ನಿನಗ್ ಮಾತಾಡ್ಬೇಡ ಅಂತ ಹೇಳಿಲ್ಲ ನಾನು. ನೀನ್ ಬರ್ತಿದೀಯಾ, ಅರ್ಧ ಗಂಟೆಲಿ ಅಲ್ಲಿ ಇರ್ತೀಯ. ಬರ್ದೇ ಹೋದ್ರೆ ನನ್ನ ಮೇಲೆ ಆಣೆ. ಇಂದು ಛೇ, ಯಾಕೆ ಹೆದರ್ಸ್ತಾ ಇದೀಯ ಇಂದು? ಅವನ್ ಬರ್ತಾನೆ, ನೀವೆಲ್ರೂ ರೆಡಿಯಾಗಿ. ಏನಾಯ್ತು ದೇವಾಂಶ್? ನನ್ನಿಂದು ಫೋನ್ ಮಾಡಿದ್ಲು, ದೇವಸ್ಥಾನದಲ್ಲಿ ಹೋಮ ಇದೆ ಬರಲೇಬೇಕು ಅಂತ. ಮತ್ತೆ ಹೋಗು. ವೈದೇಹಿನ ಈ ಪರಿಸ್ಥಿತಿಲಿ ಬಿಟ್ಟು ಹೇಗೆ ಹೋಗ್ಲಿ ನಾನು? ನಾವೆಲ್ಲ ಇದ್ದೀವಲ್ಲಪ್ಪ, ನೀ ಹೋಗು. ನಮ್ಮ ಪ್ರಯತ್ನಕ್ಕೆ ಆ ದೇವರ ಆಶೀರ್ವಾದನೂ ಸಿಗ್ದಂಗಾಗುತ್ತೆ. ನೀನು ಹೋಗ್ಬಿಟ್ಟು ಬಾರ್ಪ. ನೀನು ಬರೋವರೆಗೂ ನಾನು ಇರ್ತೀನಿ ದೇವಾಂಶ್. ಹೋಗ್ಬಾ ಮೊದಲು. ಹಾ ಸರಿ. ವೈದೇಹಿ, ಅಖಿಲನ್ ಜೊತೆ ನಿಶ್ಚಿತಾರ್ಥ ಮಾಡೋಕೆ ದೇವ್ರ ಆಶೀರ್ವಾದ ಬೇಕು ಅಂತ ಹೇಳಿ ಮನೆಯವರು ಹೋಮ ಮಾಡಿಸ್ತಿದ್ದಾರೆ ವೈದೇಹಿ. ಆದ್ರೆ ನಾನು ಬೇಡ್ಕೊಳ್ಳೋದು ಒಂದೇ, ನಮ್ಮಿಬ್ರು ಸಂಬಂಧದ ಮೇಲೆ ಯಾವ ಕಣ್ಣು ಬೀಳಬಾರ್ದು ಅಂತ. ನಾನು ಮತ್ತೆ ಬರೋಷ್ಟರಲ್ಲಿ ನಿನ್ನ ಕಣ್ಣು ಬಿಡಲೇಬೇಕು ವೈದೇಹಿ. ನನಗೋಸ್ಕರ ನಗ್ನಗ್ತಾ ಕಾಯ್ತಾ ಇರಬೇಕು.
ದೇವಾಂಶಕ್ಕೆ ಇನ್ನೂ ಬಂದಿಲ್ಲ. ಹೋಮಕ್ಕೆ ಖಂಡಿತ ಬರ್ತಾನಲ್ವಾ? ಇಲ್ಲ ಅಂದ್ರೆ ಹೋಮ ನಡೀಲಿಲ್ಲ, ಎಲ್ಲ ಅಪಶಕನ ಅಂತ ಮದ್ವೆನ್ ಕ್ಯಾನ್ಸಲ್ ಮಾಡಿದ್ರು ಮಾಡ್ತಾರೆ. ಅಜ್ಜಿ ತಮ್ಮ ಮೇಲೆ ಆಣೆ ಮಾಡ್ಕೊಂಡ್ರಲ್ಲ, ಖಂಡಿತವಾಗ್ಲೂ ಬರ್ತಾನೆ. ಇನ್ನು ಉಳಿದಿರೋ ವಿಷಯನ ಎಲ್ಲ ನಡೆಯುತ್ತೆ, ನಡೀಲೇಬೇಕು. ಅಮ್ಮ, ಅರ್ಚನೆ ಯಾರ ಹೆಸರಲ್ಲಿ ಮಾಡಬೇಕು? ಮಗ ಮತ್ತೆ ನನ್ನ ಸೊಸೆ ಹೆಸರಲ್ಲಿ. ಹಾಗೆ ಆಗಲಿ. ಮಹಾದೇವ್ಯೈ ನಮಃ, ಆದಿದೇವ್ಯೈ ನಮಃ, ಪರಮಪುರುಷಾಯೈ ನಮಃ, ಪರಮಾತ್ಮಿಕಾಯೈ ನಮಃ, ಓಂ ಚತುರ್ವೇದ ಪಂಡಿತಾಂಗ್ರಿಯಾಯೈ ನಮಃ. ಈ ಟೈಮಲ್ಲಿ ದೇವಾಂಶ್ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮಿಬ್ಬರ ಹೆಸರಿನಲ್ಲೂ ಅರ್ಚನೆ ನಡೀತಾ ಇದೆಯಲ್ಲ, ಸದ್ಯಕ್ಕೆ ಅದು ಸಾಕು. ದೇವಾಂಶ್ ಬರ್ತಾನೆ. ದೇವಾಂಶ್ ನಾಮಧೇಸ್ಯ ಧರ್ಮಪತ್ನಿ ವೈದೇಹಿ ನಾಮಧೇಸ್ಯ ಸಹ ಕುಟುಂಬಾನಾಂ. ಪುರೋಹಿತ್ರೆ, ವೈದೇಹಿ ಹೆಸರಲ್ಲಿ ಯಾಕೆ ಅರ್ಚನೆ ಮಾಡಿದ್ರಿ? ಮಗ ಸೊಸೆ ಅಂದ್ರೆ ದೇವಾಂಶು ವೈದೇಹಿನೇ ಅಲ್ವೇನಮ್ಮ? ವೈದೇಹಿ ಅಲ್ಲ ಪುರೋಹಿತ್ರೆ, ಅಖಿಲನ ಹೆಸರಲ್ಲಿ ಮಾಡಿ. ಮುಂದೆ ಆಗೋ ಸೊಸೆ ಅವಳು. ಹೌದಾ ತಾಯಿ? ಮಗ ಸೊಸೆ ಅಂದಿದ್ದಕ್ಕೆ ದೇವಾಂಶು ವೈದೇಹಿ ಅನ್ಕೊಂಡೆ. ಏನೋ ನನಗೆ ಸರಿ ಕೇಳಿಸ್ಲಿಲ್ಲ. ನಮ್ಮ ಕುಟುಂಬದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಮ್ಮ ಎಲ್ಲರ ಹೆಸರು ನೆನ್ಪಿಟ್ಕೊಂಡಿರೋದಕ್ಕೆ ಸಂತೋಷ ಪುರೋಹಿತ್ರೆ. ಆದರೆ ಹಾಗೆ ವೈದೇಹಿ ತೀರೋದ್ಲು ಅಂತನೂ ಗೊತ್ತಲ್ವಾ? ಸತ್ತೋಗಿರೋ ವೈದೇಹಿಗೂ ದೇವಾಂಶ್ಗೂ ಯಾಕೆ ಅರ್ಚನೆ ಮಾಡಿಸ್ತೀವಿ? ಆತ್ಮಶಾಂತಿಗೋಸ್ಕರ ಮಾಡಿಸ್ಬೋದಲ್ಲಮ್ಮ. ಜೊತೆಗೆ ದೇವಾಂಶ್ ಕೂಡ ಬಂದಿಲ್ಲ, ಅವರಿಬ್ಬರು ಹೆಸರಲ್ಲಿ ಮಾಡಿಸ್ತಿದ್ದೀರೇನೋ ಅನ್ಕೊಂಡೆ. ಆದರೂ ನಾನು ಸರಿಗೆ ಕೇಳಿಸ್ಕೋಬೇಕಾಗಿತ್ತು. ಪುರೋಹಿತ್ರೆ, ದೇವಾಂಶ್ ಮತ್ತೆ ಅಖಿಲನ ಹೆಸರಲ್ಲಿ ಮತ್ತೆ ಅರ್ಚನೆ ಮಾಡಿ. ದೇವಾಂಶ್ ಅಖಿಲ ನಾಮಧೇಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಪುರೋಹಿತ್ರಿಗೆ ನಿನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಏನು ಮನ್ಸಲ್ಲಿ ಇಟ್ಕೋಬೇಡ. ಮತ್ತೆ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ, ದೇವಾಂಶ್ ನಾಮಧೇಸ್ಯ ಧರ್ಮಪತ್ನಿ ವೈದೇಹಿ ನಾಮಧೇಸ್ಯ ಸಹ ಕುಟುಂಬಾನಾಂ. ಇವಾಗ ಮತ್ತೆ ಅರ್ಚನೆ ಮಾಡಿಸಿದ್ರೆ ಏನು ಪ್ರಯೋಜನ? ಅವರಿಬ್ಬರ ಹೆಸರಲ್ಲಿ ಅರ್ಚನೆ ಆಗೋಯ್ತಲ್ಲ. ದೇವಾಂಶ್ ವೈದೇಹಿ ಬಗ್ಗೆ ಯೋಚಿಸ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಲ್ಲ, ವೈದೇಹಿನೇ ದೇವಾಂಶ್ನ ಯಾವುದೋ ಒಂದು ರೂಪದಲ್ಲಿ ಕಾಡ್ತಾ ಇದ್ದಾಳೆ. ದೇವಾಂಶ್ ಇದ್ದಂಥ ಪ್ರತಿ ಜಾಗದಲ್ಲೂ ಅವಳಿದ್ದಾಳೆ. ಯಾಕೆ ಹೀಗಾಗ್ತಾ ಇದೆ ದಶರಥ? ನಿಶ್ಚಿತಾರ್ಥ ಅನ್ಕೊಂಡ್ರೆ ದೇವಾಂಶ್ ಕೈಗೆ ಪೆಟ್ಟಾಯ್ತು. ಉಂಗುರದ ಮೇಲೆ ಅಖಿಲಾನ್ ಬದಲು ವೈದೇಹಿ ಹೆಸರಿತ್ತು. ಈಗಲೂ ಕೂಡ ಇವರು ಅಖಿಲಾನ್ ಬದಲು ವೈದೇಹಿ ಹೆಸರಿನಲ್ಲಿ ಅರ್ಚನೆ ಮಾಡಿದ್ರು. ಪುರೋಹಿತರು ನೋಡಿದ್ರೆ ಹೋಮ ಮಾಡಿ ನೋಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಂದ. ಈಗ ನಾವು ಇದರಿಂದ ಏನ್ ಅನ್ಕೋಬೇಕು? ಇಂದು ಅಜ್ಜಿ, ನೀವು ಇಲ್ದೇ ಇರೋ ಅನುಮಾನನೆಲ್ಲ ತಲೆಗೆ ಹಾಕೋಬೇಡಿ.
ಪುರೋಹಿತರು ಹೇಳಿದ್ದು ಹೋಮದ ಬಗ್ಗೆ. ಅದು ಯಾವ ಆತಂಕನೂ ಇಲ್ಲದೆ ದೇವಾಂಶ್ ಮತ್ತೆ ಅಖಿಲ ನಡೆಸಿದ್ರೆ ಅಷ್ಟೇ ಸಾಕು. ಇದು ಪುರೋಹಿತರಿಗೆ ಸರಿಯಾಗಿ ಕೇಳಿಸ್ದೆ ನಡೆದಿರೋ ಅಂತ ಅಚಾತುರ್ಯ ಅಷ್ಟೇ. ನೀವಿದಕ್ಕೆ ತಲೆ ಕೆಡಿಸ್ಕೋಬೇಡಿ. ಊರ್ಮಿಳಾ, ಹೋಮ ಆಗ್ಲಿ ಬಿಡು. कामः सततं जपेद आनन्दः कर्दमच्चैवाचिक्लेदे इति विश्रुता ऋषयस्तेस्तयः पुत्रा स्वयं सीदेऽपि देवता पद्मासने पद्मऊरू पद्माक्षी पद्मसम्भवे मम्मां भजस्व पद्माक्षी येन सौख्यं लभाम्यहम् अस्वदायी च गोदायी धनदायी महाधने धनं मे जुषतां देवी सर्वकाम्याद्दसिद्धये पुत्रपौत्रधनं धान्यम् अश्वस्याया विगोरदं विजानां भवसि माता आयुष्मन्तं करोतु माम्. ಇವ್ರಿಗೆಲ್ಲ ಅನುಮಾನ ಜಾಸ್ತಿ ಆಗ್ತಾ ಇದೆ. ಇದನ್ನ ತೀರ್ಸೋ ಅಗತ್ಯ ಇದೆ, ನಡಿ. ಅತ್ತೆ, ಹೋಮದ ಏರ್ಪಾಟೆಲ್ಲ ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಂಬರ್ತೀನಿ. ಆಯ್ತು ಊರ್ಮಿಳಾ. ಯಾಕೆ ಹೀಗೆ ನಡೀತಾ ಇದೆ ಅಂದ್ರೆ ದೇವಾಂಶ್ ವೈದೇಹಿ ಇಬ್ರು ಒಬ್ರೇ ಅಂತ ನನಗೆ ಸೂಚನೆ ಕೊಡ್ತಿದ್ದಾನಾ ದೇವ್ರು? ಏನಾಯ್ತು? ಇರು, ರಿಂಗ್ ಆಗ್ತಿದೆ, ಆದ್ರೆ ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ಓ, ಅಪ್ಪಿ ಇವನು ಕೈ ಕೊಡ್ತಿಲ್ಲ ತಾನೆ. ನಮ್ ಪ್ಲಾನ್ ವರ್ಕ್ ಆಗಲ್ಲ ಅಷ್ಟೇ. ಪರಿಸ್ಥಿತಿ ನೋಡ್ತಾ ಇದ್ರೆ ಖಂಡಿತ ಸಿಕ್ಕಾಕೋತೀವಿ. ದೇವಸ್ಥಾನಕ್ಕೆ ಬಂದ್ವೋ ಇಲ್ವೋ, ಎಂತ ಅನಾಹುತ ಆಯ್ತು ನೀನೇ ನೋಡ್ದ್ಯಲ್ಲ. ದೊಡ್ಡಮ್ಮ ದೇವಾಂಶ್ ಮತ್ತೆ ಅಖಿಲ್ನ ಹೆಸರಲ್ಲಿ ಅರ್ಚನೆ ಮಾಡು ಅಂದ್ರೆ ಆ ಪುರೋಹಿತ ನೋಡಿದ್ರೆ ವೈದೇಹಿ ದೇವಾಂಶ್ ಹೆಸರಲ್ಲಿ ಅರ್ಚನೆ ಮಾಡ್ದ. ಇಂಥದ್ದು ಇನ್ನ 2-3 ಘಟನೆಗಳಾದ್ರೆ ಅಖಿಲ ದೇವಾಂಶ್ ಮದ್ವೆ ಆಗ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಎಲ್ಲರೂ ಬರ್ತಾರೆ. ಒಂದ್ ಮಾತಾದ್ರೂ ಪಾಸಿಟಿವ್ ಆಗಿ ಬರಲ್ವಾ? ಅಯ್ಯೋ, ನಿಜ ಹೇಳ್ತಾ ಇದ್ದೀನಿ ಊರ್ಮಿಳಾ. ಪುರೋಹಿತರು ಹೇಳಿದ್ ಮರ್ತೋದ್ಯಾ? ದೇವಾಂಶ್ ಅಖಿಲ ಸೇರ್ಕೊಂಡು ಮಾಡೋಂಥ ಹೋಮ ಯಾವುದೇ ರೀತಿ ಆತಂಕ ಇಲ್ಲದೆ ನಡೆದ್ರೆ ದೇವಾಂಶು ಅಖಿಲನ್ ಮದ್ವೆನೂ ನಡೆದೋಗುತ್ತೆ. ಇಲ್ಲ ಅಂದ್ರೆ ನಾವು ಈ ಮದ್ವೆ ಮಾಡಿಸ್ಬೇಕಾ ಬೇಡವಾ ಅಂತ ದೊಡ್ಡಪ್ಪ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಅಲ್ವಾ ಏನೇ ಆತಂಕ ಬಂದ್ರೂ ಎಲ್ಲ ಚೆನ್ನಾಗೇ ನಡೆದಿದೆ ಅಂತ ನಂಬ್ಸೋದಕ್ಕೆ ಈ ಕಳ್ ಸ್ವಾಮೀಜಿನ ಕರೆಸ್ತಾ ಇರೋದು. ಆದ್ರೆ ಇವನು ಫೋನೇ ರಿಸೀವ್ ಮಾಡ್ತಿಲ್ಲ. ದೇವಾಂಶ್ ಕೂಡ ಇನ್ನ ಬಂದಿಲ್ಲ. ಅಷ್ಟಕ್ಕೂ ಅವ್ನು ರಾತ್ರಿ ಎಲ್ಲ ಎಲ್ಲಿದ್ದ ಅಂತಾನೂ ಗೊತ್ತಿಲ್ಲ. ಒಂದು ವೇಳೆ ನಿನ್ನೆ ಎಲ್ಲ ಅವ್ನು ವೈದೇಹಿ ಜೊತೆನೇ ಇದ್ದಿದ್ರೆ, ದೇವಸ್ಥಾನಕ್ಕೆ ವೈದೇಹಿ ಜೊತೆನೇ ಬಂದ್ಬಿಟ್ರೆ? ನಿನ್ ಬಾಯಿ ಮುಚ್ಚಿಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಳ್ಸ್ವಾಮಿ ಫೋನ್ ತೆಗಿತಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಿನ್ ಟೆನ್ಷನ್ ಬೇರೆ. ಇಷ್ಟಕ್ಕೂ ಇವ್ನು ಎಲ್ಲಿ ಸತ್ನೋ ಏನೋ. ಶುಭಂ ಭೂಯಾತ್. ನಾನು ಆಸೆ ಪಟ್ಟಿರೋ ಕೆಲಸನೇ ನಂಗೆ ಸಿಗತ್ತಲ್ವಾ? ಖಂಡಿತವಾಗ್ಲೂ ನೀನ್ ಕೇಳ್ಕೊಂಡಿರೋ ಉದ್ಯೋಗ ನಿನಗೆ ಸಿಗುತ್ತೆ. ಹೋಗು. ಸರಿ ಗುರುಗಳೇ. ಹಲೋ, ನಿನ್ ಕೆಲಸ ಸಿಕ್ಕಿದೆಯಪ್ಪ? ಹೌದಾ? ನಿಜವಾಗ್ಲೂ ಕೆಲಸ ಸಿಕ್ಕಿದ್ಯಾ? ತುಂಬಾ ಸಂತೋಷ ಆಯ್ತು ಸರ್. ಸರಿ, ಬರ್ತಾ ಇದ್ದೀನಿ. ಗುರುಗಳೇ 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 ಗುರುಗಳೇ, ನೀವು ನಿಜವಾಗ್ಲೂ ದೇವ್ರೇ ಗುರುಗಳೇ. ನೀವ್ ಈಗಷ್ಟೇ ಹೇಳಿದ್ರಿ, ಪಟ್ಟಂತ ಕೆಲಸ ಸಿಕ್ಬಿಡ್ತು ಗುರುಗಳೇ. ಒಳ್ಳೇದಾಗ್ಲಿ. ನಿಜವಾಗ್ಲೂ ನೀವು ದೇವರೇ ಗುರುಗಳೇ. ಎಷ್ಟು ಖುಷಿ ಆಗ್ತಾ ಇದೆ. ಸ್ವಾಮೀಜಿ, ನನ್ನ ಹೆಸರು ವಾಲಿ. ಒಂದ್ಸರಿ ನನ್ನ ಹಣೆ ಬರ ಕೈ ರೇಖೆಗಳನ್ನ ನೋಡಿ ನಾನು ಅನ್ಕೊಂಡಿದ್ದೆಲ್ಲ ನಡೆಯುತ್ತಾ ಅಂತ ಹೇಳಿ ಸ್ವಾಮೀಜಿ.
ಅದು ನಾನು ಹೇಳ್ತೀನಿರು. ಯಾಕೆ ಅಂದರೆ ನಾನು ಏನು ಹೇಳ್ತೀನೋ ಅದನ್ನೇ ಅವರು ಹೇಳ್ತಾರೆ. ನಾವು ಕಾಯ್ತಾ ಇದ್ದಿದ್ದು ಕಳ್ಸ್ವಾಮೀಜಿ ಇವರೇ. ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ನೀವು? ಸ್ವಾಮೀಜಿ ವೇಷ ಹಾಕೊಂಡು ಫೋನಲ್ಲಿ ಮಾತಾಡಿದ್ರೆ ಭಕ್ತರಿಗೆ ಕೋಪ ಬಂದು ಹೊಡೆದಾಕ್ಬಿಡ್ತಾರೆ ಬಾಲೆ. ಫೋನ್ನ ಇವರು ಕಳ್ಸ್ವಾಮೀಜಿನ ಮತ್ತೆ ಹೇಗೆ ಕರೆಕ್ಟಾಗಿ ಹೇಳಿದ್ರು ಅವನು ಯಾರಿಗೂ ಕೆಲಸ ಸಿಗುತ್ತೆ ಅಂತ? ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲಪ್ಪ, ಎಲ್ಲ ಮಾಯೆ. ನಿನ್ ಮಾಯೆ ತೋರಿಸ್ಬೇಕಾಗಿರೋದು ಇಲ್ಲಲ್ಲ. ಅಲ್ಲಿ ನೋಡು, ಆ ದಶರಥ ರಾಮ ಅವ್ರ ಹತ್ರ. ಸರಿ ಬಾಲೆ. ಅವ್ರಿಗೆ ನೀನ್ ಹೇಳೋ ಮಾತೆ ವೇದ ಆಗ್ಬೇಕು. ಅದು ನಾನ್ ನಿನಗೆ ಹೇಳೋದಾಗಿರ್ಬೇಕು. ಅದೇನು ಅಂತ ನೆನಪಿದೆ ಅಲ್ವಾ? ದೇವಾಂಶ್ ಅಖಿಲ ಇಬ್ರು ಗಂಡ ಹೆಂಡತಿಯಾಗಿ 100 ಕಾಲ ಹಾಯಾಗಿ ಬದುಕ್ತಾರೆ ಅಂತ ಅವ್ರಿಗೆ ನಂಬಿಕೆ ಬರೋ ಥರ ನೀನು ಅಲ್ಲಿ ಮಾತಾಡಬೇಕು. ದೇವಾಂಶ್ ಅಖಿಲನ್ ಹಣೆಗೆ ಕುಂಕುಮ ಇಡಬೇಕು. ಇಬ್ರು ಒಟ್ಟಿಗೆ 7 ಹೆಜ್ಜೆನ ಇಡಬೇಕು. ಅಂದ್ರೆ ಇಲ್ಲೇ ಅರ್ಧ ಮದ್ವೆ ನಡೆದು ಹೋಗ್ಬೇಕು. ಅರ್ಥ ಆಯ್ತಲ್ಲ? ನಾನು ಹೇಳಿದ್ದೀನಿ ಅಲ್ವಾ, ಇನ್ನು ಮುಂದೆ ಎಲ್ಲ ನಾನು ನೋಡ್ಕೋತೀನಿ. ನಿನ್ಮೇಲಿರೋ ನಂಬಿಕೆಯಿಂದಾಗಿ ಅಲ್ಲಿ ನನ್ನ ಪ್ರಾಣನೇ ಬಿಟ್ಟು ಬಂದಿದ್ದೀನಿ ದೇವ್ರೆ. ನಿನ್ನ ಮೇಲೆ ಎಲ್ಲ ಭಾರನೂ ಹಾಕೋದಕ್ಕೆ ಬಂದಿದ್ದೀನಿ. ನನ್ನ ವೈದೇಹಿಗೆ ಏನೂ ಆಗದಿರೋ ಹಾಗೆ ನೋಡ್ಕೊ. ಮತ್ತೆ ಯಾವುದೇ ರೀತಿ ಅಪಾಯ ಎದುರಾಗದೆ ಇಬ್ರು ಸಂತೋಷವಾಗಿ ಬದುಕೋ ಹಾಗೆ ಮಾಡು. ದೇವಾಂಶನೂ ಬಂದಿಲ್ಲ ಅತ್ತೆ. ಮತ್ತೆ ಒಂದ್ಸಲ ಫೋನ್ ಮಾಡಿ. ಏನು ಬೇಕಿಲ್ಲ, ಅಲ್ಲಿ ನೋಡು. ಇಲ್ಲೂ ಕೂಡ ಅವನ್ ಲೋಕದಲ್ಲೇ ಅವ್ನು ಕಳ್ದು ಹೋಗಿದ್ದಾನೆ. ನಾವ್ ಯಾರೂ ಬೇಕಿಲ್ಲ, ಅದ್ರಲ್ಲೂ ನಾನು. ಇಷ್ಟೆಲ್ಲ ಆದ್ಮೇಲೆ ಅವನ್ ದಾರಿಗೆ ಬರೋಕ್ ಸ್ವಲ್ಪ ಟೈಮ್ ಹಿಡಿಯತ್ತಮ್ಮ. ಈಗ ನೀನ್ ಬಾ. ದೇವಾಂಶ್, ಎಲ್ರೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನೀನ್ ಒಂಟಿಯಾಗಿ ಬಂದಿಲ್ ನಿಂತಿದ್ಯಲ್ಲ. ಹಾಗೇನಿಲ್ಲಮ್ಮ, ನಿಮ್ಮ ಯೋಚನೆಗಳು ಒಂದೇ, ನನ್ನ ಯೋಚನೆಗಳು ಒಂದೇ. ನೀವು ನಾನು ಸಂತೋಷವಾಗಿರ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ. ನಾನು ಆ ಸಂತೋಷನೇ ಹುಡುಕ್ತಾ ಇದ್ದೀನಿ. ಎಲ್ಲಾ ಸಂತೋಷನೂ ಇಲ್ಲೇ ಇಟ್ಕೊಂಡು ಇನ್ನೆಲ್ಲೋ ಹುಡುಕ್ತಾ ಇದೆಯಲ್ಲ ದೇವಾಂಶ್. ಈ ಮದ್ವೆ ನಡಿಬೇಕು, ನೀನು ಅಖಿಲ ಸಂತೋಷವಾಗಿರ್ಬೇಕು. ಅದನ್ನ ನೋಡೇ ಅಲ್ವಾ ನಮ್ ಮನೆಯವರೆಲ್ಲ ಸಂತೋಷವಾಗಿರಕ್ ಸಾಧ್ಯ. ಇಷ್ಟಕ್ಕೂ ನಿನ್ ಸಮಸ್ಯೆ ಏನ್ ಹೇಳು? ರಾತ್ರಿ ಎಲ್ಲ ಯಾಕೆ ಮನೆಗೆ ಬರ್ಲಿಲ್ಲ ನೀನು? ಊರ್ಮಿಳಾ, ಅದನ್ನು ಕೇಳುವಂಥ ಸಂದರ್ಭ ಸಮಯ ಇದಲ್ಲ. ಹೋಮಕ್ಕೆ ಸಮಯ ಆಗ್ತಾ ಇದೆ. ದೇವಾಂಶ್, ಬೇಗ ರೆಡಿಯಾಗ್ಬಿಡ್ಬಾ. ಹೋಗೋ ದೇವಾಂಶ್, ನೀನು ಅಖಿಲ ಸೇರಿ ಹೋಮ ನಡೆಸಬೇಕು. ನೋಡಮ್ಮ ಅಖಿಲ, ನಿಮ್ಮಿಬ್ರು ಬಟ್ಟೆನೂ ತಂದಿದ್ಯಾ ಅಲ್ವಾ? ತಂದಿದ್ದೀನಿ ಇಂದು ಅಜ್ಜಿ. ಬಾ ದೇವಾಂಶ್. ದೇವಾಂಶ್ ಬಂದಾಯ್ತು. ಈಗ ಈ ಮಾವನ್ನ ಕಳ್ಳ ಸ್ವಾಮೀಜಿ ಕಡೆ ಡೈವರ್ಟ್ ಮಾಡಬೇಕು. ಅತ್ತೆ, ಹೋಮಕ್ಕೆಲ್ಲ ಏರ್ಪಾಟ್ ನಡೀತಿದೆ. ದೇವಾಂಶ್ ರೆಡಿ ಆಗೋಕ್ಕೂ ಟೈಮ್ ಆಗತ್ತೆ. ಅಲ್ಲಿವರೆಗೂ ನೀವು ಆರಾಮಾಗಿ ಕೂತಿರಿ. ಮಾವ ನಿಮ್ಮನ್ನ ನೋಡ್ಬೇಕು ಅಂತ ಎಲ್ಲ ಧರ್ಮದರ್ಶಿಗಳು ಬಂದಿದ್ದಾರೆ. ಆ ಕೆಲ್ಸನೂ ಆಗೋಗುತ್ತೆ.
ಹಾಗೆ ಆಗಲಿ, ಬನ್ನಿ ಹೋಗೋಣ. ಸ್ವಾಮಿ, ನಾನು ದೊಡ್ಡ ಸಮಸ್ಯೆಯಲ್ಲಿದ್ದೀನಿ. ನೀವೇ ನನಗೆ ದಾರಿ ತೋರಿಸ್ಬೇಕು. ಆ ಸಮಸ್ಯೆ ಏನು ಅಂದರೆ? ಗೊತ್ತು ಕಣಪ್ಪ, ವ್ಯಾಪಾರದಲ್ಲಿ ನಷ್ಟ ಆಗಿದೆ. ಊರೆಲ್ಲ ಸಾಲ ಮಾಡ್ಕೊಂಡಿದ್ಯಾ. ಯಾರು ಯಾವಾಗ ಏನ್ ಮಾಡ್ತಾರೆ ಅನ್ನೋ ಭಯದಲ್ಲಿದ್ಯಾ, ಅಷ್ಟೇ ತಾನೇ? ಹೌದು ಸ್ವಾಮಿ. ಹಿತ್ಲಲ್ಲಿ ಹಾಗೆ ನಿನ್ ತಾತ ಬಚ್ಚಿಟ್ಟಿರೋ ನಿಧಿ ನಿನಗ್ ಸಿಗುತ್ತೆ, ಅದರಿಂದ ಸಾಲ ತೀರ್ಸು. ಅಪ್ಪಾ, ಇನ್ನೂ ಬರಲೇ ಇಲ್ವಲ್ಲ ಊರ್ಮಿಳಾ? ಬರ್ತಾರೆ ವಾಲಿ, ಇರು. ತುಂಬಾ ಸಹಾಯ ಆಯ್ತು, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಸ್ವಾಮಿ, ನನ್ನ ಸಮಸ್ಯೆ ಏನಂದ್ರೆ, ನನಗೆ ಗೊತ್ತಪ್ಪ, ನಿನ್ನ ಮದ್ವೆನೇ ನಿನ್ ಸಮಸ್ಯೆ ತಾನೇ. ನಿನ್ನ ಮನೆ ಪೂರ್ವ ದಿಕ್ಕಿಗೆ 4ನೇ ಮನೆಯಲ್ಲಿ ನೀನು ಮದುವೆ ಆಗ್ಬೇಕಾಗಿರೋ ಹುಡುಗಿನ ದೇವರು ಸೃಷ್ಟಿ ಮಾಡಿದಾನೆ. ಹೋಗಿ ಮದುವೆ ಮಾಡ್ಕೊಳಪ್ಪ. ತುಂಬಾ ಸಂತೋಷ ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ.